ಹೆಲೋ ಹಾಯ್ ಸಾಧಕರೇ, ವೆಲ್ಕಮ್ ಟು ರಘು ಜಿ ಕೆ 2026 ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾನು ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಜ್ನ ಮಾರ್ಚ್ 8 ಮತ್ತು 9ನೇ ತಾರೀಕಿನ ಇಂಪಾರ್ಟೆಂಟ್ ಆಗಿ ಎಕ್ಸಾಮಲ್ಲಿ ಕಂಡಕ್ಟ್ ಮಾಡಬಹುದಾಗಿರ್ತಕ್ಕಂಥ ಪ್ರಶ್ನೆಗಳ ಕುರಿತಾಗಿ ಇವತ್ತು ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಹಾಗಾಗಿ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಬೆಲ್ ಐಕನ್ ಒತ್ತೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನಾವು ಈಗ ನೇರವಾಗಿ ಪ್ರಶ್ನೆಗಳ ಕುರಿತಾಗಿ ವಿವರಣೆಯನ್ನು ನೋಡುತ್ತಾ ಬರೋಣ. ಓಕೆ, ಮೊದಲನೆಯ ಪ್ರಶ್ನೆ, ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವೈರನ್ಮೆಂಟ್ 2026 ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಅದರಲ್ಲಿ ಎ ಆಪ್ಷನ್ಸ್ ವರ್ಲ್ಡ್ ವೈಡ್ ಲೈಫ್ ಫಂಡ್ ಅಂತ, ಬಿ ನೀತಿ ಆಯೋಗ, ಸಿ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಡಿ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಅಂತ ಹೇಳಿ ಹೇಳ್ಬೋದು. ಇದರ ವಿವರಣೆಯನ್ನ ನಾವು ಇವಾಗ ನೋಡೋಣ. ಇದರ ವಿವರಣೆಯನ್ನ ನಾನು ಏನಕ್ಕೆ ಕೊಡ್ತಾ ಇದ್ದೀನಿಪ್ಪ ಅಂತಂತಂದ್ರೆ, ಪ್ರಶ್ನೆಯು ಇತ್ತೀಚೆಗೆ KE ಆಗಲಿ KPSC ಆಗಲಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಬಹಳಷ್ಟು ಕ್ಲಿಷ್ಟಕರವಾಗಿ ಒಂದೇ ಪ್ರಶ್ನೆಯನ್ನ ಸುತ್ತಿ ಬಳಸಿ ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಅದರ ಪೂರ್ತಿ ಹಿಸ್ಟ್ರಿನ ನಾವು ತಿಳಿದುಕೊಂಡಾಗ ಅದಕ್ಕೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಬಹುದು. ನೋಡಿ, ಇದರ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವಪ್ಪ ಅಂತಂದ್ರೆ, ಈ ವರದಿ 1982ರಿಂದ ಪ್ರತಿ ವರ್ಷ ಪ್ರಕಟವಾಗ್ತದೆ. ಭಾರತದಲ್ಲಿ ನೆರೆ, ಅತಿವೃಷ್ಟಿ, ವನ್ಯಜೀವಿಗಳ ವರ್ತನೆ ಮತ್ತು ವಾಯು ಮಾಲಿನ್ಯ ಕುರಿತು ವಿಶ್ಲೇಷಣೆಯನ್ನು ಮಾಡುತ್ತದೆ. ಅದೇ ರೀತಿ ಜಾಗತಿಕ ತಾಪಮಾನ 1.5 ಡಿಗ್ರಿ ಸೆಲ್ಸಿಯಸ್ ಮೀರಬಹುದು ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ. 2025ರಲ್ಲಿ 99% ದಿನಗಳಲ್ಲಿ ಅತಿಯಾದ ಹವಾಮಾನ ಘಟನೆಗಳು ಕಂಡುಬಂದವು ಈ ವರದಿಯ ಪ್ರಕಾರ ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಪ್ರಿಸಿಷನ್ ಸ್ಟ್ರೈಕ್ ಮಿಸೈಲ್ PRSM ಅನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಆಪ್ಷನ್ಸ್ ಎ ಇರಾನ್, ಬಿ ಇಸ್ರೇಲ್, ಸಿ ಚೀನಾ, ಡಿ ಯುನೈಟೆಡ್ ಸ್ಟೇಟ್. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಅಂತ. ಅಂದರೆ ಪ್ರಿಸಿಷನ್ ಸ್ಟ್ರೈಕ್ ಮಿಸೈಲ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂಥೇಳಿ ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ. ಇದರ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳ್ಬೋದು. ಇದರ ವಿವರಣೆಯನ್ನು ಕೂಡ ನಾವು ನೋಡೋಣ. ವಿವರಣೆಯನ್ನು ನೋಡ್ತಾ ಹೋದರೆ ನೋಡಿ, PRSM ಒಂದು ಭೂಮಿಯಿಂದ ಭೂಮಿಗೆ ಹೊಡೆಯುವ ಮಾರ್ಗದರ್ಶಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದು ಮುಖ್ಯವಾಗಿ ಅಮೆರಿಕದ ಸೇನೆಗಾಗಿಯೇ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. ಇದನ್ನು ಲಾಕ್ಹೆಡ್ ಮ್ಯಾರಿಟೈಮ್ ಸಂಸ್ಥೆ ನಿರ್ಮಾಣವನ್ನು ಮಾಡಿದೆ. ದೂರದ ಗುರಿಗಳನ್ನು ಅತ್ಯಂತ ನಿಖರವಾಗಿ ಹೊಡೆಯಲು ವಿನ್ಯಾಸವನ್ನು ಗೊಳಿಸಲಾಗಿದೆ ಅಂಥೇಳಿ ಕೂಡ ಇದನ್ನು ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ, ಲೋ ಟೆಂಪರೇಚರ್ ಥರ್ಮಲ್ ಡಿಸ್ಯಾಲಿನೇಷನ್ ಅಂದರೆ LTTD ಕಾರ್ಯಕ್ರಮವನ್ನು ಯಾವ ಸಂಸ್ಥೆ ಜಾರಿಗೆ ತೆಗೆದುಕೊಂಡು ಬಂದಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಬಹುದು. ಎ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ, ಬಿ ರಾಷ್ಟ್ರೀಯ ಸಮುದ್ರ ತಂತ್ರಜ್ಞಾನ ಸಂಸ್ಥೆ, ಸಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಸಂಸ್ಥೆ ಮಂಡಳಿ, ಡಿ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಷ್ಟ್ರೀಯ ಸಮುದ್ರ ತಂತ್ರಜ್ಞಾನ ಸಂಸ್ಥೆ, ಬಿ ಆಪ್ಷನ್ಸ್ ಇದರ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಅಂತ ಹೇಳಿ ಹೇಳ್ಬೋದು. ಇದರ ವಿವರಣೆಯನ್ನು ನೋಡುತ್ತಾ ಹೋದ್ರೆ, ಸಮುದ್ರದ ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸುವ ತಂತ್ರಜ್ಞಾನ ಇದಕ್ಕಿದೆ. ಆಮೇಲೆ ಸಮುದ್ರದ ನೀರಿನ ತಾಪಮಾನ ವ್ಯತ್ಯಾಸವನ್ನು ಬಳಸುತ್ತದೆ. ಇದು ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತದೆ. ಈ ಯೋಜನೆ ಲಕ್ಷದ್ವೀಪಗಳಾಗಿರ್ತಕ್ಕಂಥ ಕವರತ್ತಿ, ಮಿನಿಕೋಯ, ಅಗತ್ತಿ ಮತ್ತು ಕಲ್ಪೇನಿಯಾಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆ, ಮಂಪ್ಸ್ ರೋಗವು ಯಾವ ಕಾರಣದಿಂದಾಗಿ ಉಂಟಾಗುತ್ತದೆ ಅಂತ ಹೇಳಿ ಹೊಸದಾಗಿ ಬಂದಿದೆ. ಇದು ಮಂಪ್ಸ್ ರೋಗವು ಎ ಬ್ಯಾಕ್ಟೀರಿಯಾ, ಬಿ ವೈರಸ್, ಸಿ ಶಿಲೀಂಧ್ರ, ಡಿ ಪ್ರೋಟೋಜೋವಾ.
ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವೈರಸ್. ಇದರ ವಿವರಣೆ ಕೂಡ ನಾವು ಮುಂದೆ ನೋಡೋಣ. ಈ ಮಂಪ್ಸ್ ರೋಗವು ಮಂಪ್ಸ್ ವೈರಸ್ ಅಂದರೆ ಪ್ಯಾರಾಮಿಕ್ಸೋ ವೈರಸ್ನ ಒಂದು ಗುಂಪಾಗಿದೆ. ಈ ವೈರಸ್ನಿಂದಾಗಿ ಈ ರೋಗವು ಹುಟ್ಟುಕೊಳ್ಳುತ್ತದೆ. ಇದು ಕಿವಿಯ ಸಮೀಪದ ಲಾಲಾಜಲ ಗ್ರಂಥಿಗಳು ಊದಿಕೊಳ್ಳುವಿಕೆ ಇದರ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣವಾಗಿದೆ. ಕೆಮ್ಮು ಅಥವಾ ಸೋಂಕಿತ ಲಾಲಾಜಲದ ಮೂಲಕ ಈ ರೋಗವು ಹರಡಿಕೊಳ್ಳುತ್ತದೆ. ಹಾಗಾಗಿ ಈ ರೋಗದ ಪ್ರಮುಖವಾಗಿರ್ತಕ್ಕಂತಹ ಗುಣಲಕ್ಷಣಪ್ಪ ಅಂತಂತಂದ್ರೆ ಕಿವಿಯ ಸಮೀಪದ ಲಾಲಾಜಲ ಗ್ರಂಥಿಗಳು ಊದಿಕೊಳ್ಳುವಿಕೆ ಇದರ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣವಾಗಿರ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆಸಿಡಾಕ್ಸಿನಾಥ ಪ್ಯಾರಾಟೋಟೋಫಲ್ವಾ ಮತ್ತು ಹೆಮಿಲಿಯಾ ಸನೇರಿಯಾ ಎಂಬ ಎರಡು ಹೊಸ ಹಣ್ಣು ಈಚೆಗಳ ಜಾತಿಗಳನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಇದಕ್ಕೆ ಉತ್ತರ ಎ ಆಪ್ಷನ್ಸ್ ಉತ್ತರ ಪ್ರದೇಶ್, ಬಿ ಹರಿಯಾಣ, ಸಿ ಉತ್ತರಾಖಂಡ್, ಡಿ ಹಿಮಾಚಲ್ ಪ್ರದೇಶ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಿಮಾಚಲ್ ಪ್ರದೇಶ ಅಂತ ಹೇಳಿ ಹೇಳ್ಬೋದು. ಈ ಹಣ್ಣು ಈಚೆಯ ಜಾತಿಗಳನ್ನು ಸಾಮಾನ್ಯವಾಗಿ ಹಿಮಾಚಲ್ ಪ್ರದೇಶದ ಸೋಲನ್ ಜಿಲ್ಲೆಯಲ್ಲಿ ಕಂಡುಹಿಡಿದಿದ್ದಾರೆ. ಇದು ಹಿಮಾಲಯದ ಪಾದ ಪ್ರದೇಶಗಳಲ್ಲಿ ಈ ಜಾತಿಗಳು ಹೆಚ್ಚಾಗಿ ಕಂಡು ಬಂದಿದ್ದೇವೆ ಅಂತೇಳಿ ಮಾಹಿತಿ ಇದೆ. ಈ ಕಂಡುಹಿಡಿತವು ಭಾರತದ ಕೀಟ ಜೈವ ವೈವಿಧ್ಯತೆ ಕುರಿತು ಹೊಸ ಮಾಹಿತಿಯನ್ನು ನೀಡುತ್ತದೆ. ಹಾಗಾಗ್ಬಿಟ್ಟು ಇದು ಹೆಚ್ಚಾಗಿ ಹಿಮಾಲಯದ ಪಾದ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಇದು ನೋಡಿದ್ರಲ್ವಾ? ಇದೇ ರೀತಿ ದಿನಾಲು ನಿಮಗೆ GK ಟುಡೆಯ ಕನ್ನಡ ವರ್ಷನ್ನ ಪ್ರಶ್ನೆಗಳನ್ನು ಮತ್ತು ಹಾಗೆ ಅದರ ವಿವರಣೆಗಳನ್ನು ನಿಮಗೆ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ನಾನು ತಿಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಹಾಗಾಗಿ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಅದೇ ರೀತಿ ನನ್ನ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.